ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಕರಾಳ ವಿಷಯದ ಬಗ್ಗೆ, ಕರಾಳ ಘಟನೆಯ ಬಗ್ಗೆ ನಿಮ್ಮ ಹತ್ರ ಮಾತಾಡುವ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಿರುವಂಥದ್ದು. ಸೊ ಆ ವಿಷಯ ಏನಂದರೆ, ನಿನ್ನೆಲ್ಲ ಮೊನ್ನೆ ನಡೆದಿರುವಂತಹ ಕೇರಳ ಮೂಲದ ಒಂದು ಘಟನೆಯಾಗಿರುತ್ತೆ. ತುಂಬ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಆ ಮಗುವಿನ ಫೋಟೋ ಹಾಕಿ ಕೆಲವು ಲೈನ್ಸ್ಗಳನ್ನು ಹಾಕಿ ಬರೆದು ಪೋಸ್ಟ್ ಮಾಡಿದರು. ಸೊ ತುಂಬ ಜನರಿಗೆ ಪ್ರಾಪರಾಗಿ ವಿಷಯ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇರುವುದರ ಕಾರಣದಿಂದ ನಾನು ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ನಿಮಗೆ ನಾನು ಕಲೆ ಹಾಕಿರುವ ಮಾಹಿತಿಗಳ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಈ 1.5 ವರ್ಷದ ಮಗುವನ್ನು ತಾಯಿಯ ಬಾಯ್ಫ್ರೆಂಡ್, ಅಂದರೆ ಆ ಮಗುವಿನ ತಾಯಿ ಯಾರಿದ್ದಾಳೆ ಅವಳ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿರುವಂತಹ ಅವಳ ಜೊತೆ ಇದ್ದಂಥ ಆ ಗಂಡಸು ಆ ಮಗುವನ್ನು ಚಿತ್ರಹಿಂಸೆ ಕೊಟ್ಟು ಆ ಮಗುವಿಗೆ ಸಿಗರೇಟಿಂದ ಸುಟ್ಟು ತಾಯಿ ಇಲ್ಲದ ಟೈಮಲ್ಲಿ ಆ ಮಗುವಿನ ಎರಡೂ ಕೈಯನ್ನು ಮುರಿದಾಕಿ ಸುಮಾರು 90ಕ್ಕೂ ಹೆಚ್ಚು ಗಾಯಗಳು ಒಳಭಾಗದಲ್ಲೂ ಹೊರಭಾಗದಲ್ಲೂ ಕಾಣುವ ರೀತಿ ಆ್ಯಂಡ್ ಕಾಣದೇ ಇರುವ ರೀತಿಯಾಗಿ ಕೂಡ ಸೇರಿ 90ಕ್ಕೂ ಹೆಚ್ಚು ಗಾಯಗಳು ಆ ಮಗುವಿನ ದೇಹದಲ್ಲಿ ಇತ್ತು ಅಂತ ಡಾಕ್ಟರ್ ರಿಪೋರ್ಟು ಬಂದಿರುವಂಥದ್ದು. ಮಗು ಡೆತ್ ಆಗಲಿಕ್ಕೆ ಕಾರಣ ಬಂದು ಮಗು ಊಟ ಮಾಡ್ತಿರ್ಬೇಕಾದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಂಡು ಮಗುವಿಗೆ ಉಸಿರಾಟದ ತೊಂದರೆಯಿಂದ ಮಗು ತೀರ್ಕೊಂಡಿರುವಂಥದ್ದು. ಬಟ್ ಅದಕ್ಕಿಂತ ಮುಂಚೆ ಆ ಮಗುವನ್ನು ಎಷ್ಟೊಂದು ಚಿತ್ರಹಿಂಸೆ ಮಾಡಿದ್ದಾರೆ ಅಂದರೆ ಅದನ್ನು ಹೇಳೋಕ್ಕೂ ಬಾಯಿ ಬರ್ತಿಲ್ಲ, ಅಷ್ಟೊಂದು ಕ್ರೂರವಾಗಿ ಆ ಮಗುವನ್ನು ಹಿಂಸಿಸಿದ್ದಾರೆ. ಇದು ಫ್ರ್ಯಾಕ್ಚರ್ ಕೂಡ ಅಲ್ಲ, ಎರಡೂ ಕೈಯನ್ನು ಮುರಿದು ಬಿಟ್ಟಿದ್ದಾರೆ. ಒಂದು ತಾಯಿ ಏನಿದ್ದಾಳೆ ಅವಳು ಪ್ರೆಗ್ನೆಂಟ್ ಇರಬೇಕಾದ್ರೆ, 3 ತಿಂಗಳು ಪ್ರೆಗ್ನೆಂಟ್ ಇರಬೇಕಾದ್ರೆ ಆ ಮಗುವಿನ ತಂದೆ, ಅವಳ ಗಂಡ ತೀರಿ ಹೋಗ್ತಾನೆ. ಅದಾದಮೇಲೆ ಅವಳು ಮಗುನ ಎತ್ತ ಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅವಳ ಗಂಡ ಯಾರಿದ್ದಾರೆ, ತೀರಿ ಹೋದ ವ್ಯಕ್ತಿ ಯಾರಿದ್ದಾರೆ, ಅವರ ತಂದೆ ತಾಯಿ ಕುಟುಂಬಸ್ಥರು ಆ ಮಗುವನ್ನು ಕೇಳಿ ಕರ್ಕೊಂಡು ಹೋಗ್ತಾರೆ. ಸೊ 3 ತಿಂಗಳು ಆ ಮಗು ಅವ್ರ ಜೊತೆನೇ ಇರುತ್ತೆ ಕೂಡ. ಸೊ ಇವಳೇನು ಮಾಡಿದ್ದಾಳೆ, ಆ ಮಗುವನ್ನು ಪಡ್ಕೊಳ್ಳುವ ಉದ್ದೇಶದಿಂದ, ಏನು ಉದ್ದೇಶ ಇತ್ತು ಏನು ಎತ್ತ ಅಂತ ನನಗಂತೂ ಗೊತ್ತಿಲ್ಲ, ಅವರಿಗೆ ಅಷ್ಟೇ ಗೊತ್ತು ಅದು. ಆ ಮಗುವನ್ನು ಅವಳು ಏನೆಲ್ಲ ಮಾಡಿ ರಿಟರ್ನ್ ತಗೊಂಡಿದ್ದಾಳೆ, ಕಂಪ್ಲೇಂಟ್ ಎಲ್ಲ ಕೊಟ್ಟು ನನಗೆ ನನ್ನ ಮಗು ಬೇಕು, ನನ್ನ ಮಗುವನ್ನು ನನ್ನಿಂದ ದೂರ ಮಾಡಿದ್ದಾರೆ ಅಂತ ಹೇಳಿ ಕರ್ಕೊಂಡು ಬಂದು ಅವಳ ಒಂದು ಏನು ತೆವಲಿಗೋಸ್ಕರ, ನಂತ ವರ್ಡ್ಸ್ ಯೂಸ್ ಮಾಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಏನೋ ಒಂದು ವರ್ಡಿಂಗ್ಸ್ ನನಗೆ ಬರ್ತಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಅದೇ ರೀತಿಯಾಗಿ ಡಿಕ್ಲೇರ್ ಮಾಡ್ತೀನಿ. ಅವಳ ಒಂದು ಆಸೆ ಆಕಾಂಕ್ಷೆಗೆ, ಅವಳ ಒಂದು ಏನು ತೆವಲು ತೀರಿಸ್ಕೊಳ್ಳಿಕ್ಕೋಸ್ಕರ ಅವಳು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ಲು. ಓಕೆ, ಇದ್ದವಳು ಹೇಗೋ ಇದ್ಲಲ್ವಾ, ಆ ಮಗುವನ್ನು ಅವ್ರ ಜೊತೆನೇ ಬಿಟ್ಟು ಆರಾಮ್ಸೆ ಆಗಿರ್ಬೋದಿತ್ತು. ಯಾಕೆ ಆ ಮಗುವನ್ನು ಇಟ್ಕೊಂಡು ಬಂದು ಯಾಕೆ ಆ ರೀತಿ ಚಿತ್ರಹಿಂಸೆ ಮಾಡಿ ಸಾಯಿಸಿದ್ರು ನನಗಂತೂ ಅರ್ಥ ಆಗಲ್ಲ. ನನಗೆ ಇನ್ನೊಂದು ಕೋಪ ಬರ್ತಿರೋದಂದರೆ ದೇವ್ರ ಮೇಲೆ. ಅವ್ರ ಮೇಲೆ ಹೇಗೂ ಕೋಪ ಬರುತ್ತೆ ಬಿಡಿ, ಅವರಿಗಂತೂ ಮನುಷ್ಯತ್ವ ಅನ್ನೋದೇ ಇಲ್ಲ, ಅವರ ಬಗ್ಗೆ ಮಾತಾಡೋದೇ ವೇಸ್ಟ್ ಹೇಗಿದ್ರು. ಆದರೆ ಆ ದೇವ್ರ ಮೇಲೆ ಯಾಕೆ ನನಗೆ ಅಷ್ಟು ಸಿಟ್ಟು ಬರ್ತಿದೆ ಅಂದರೆ, ಎಷ್ಟೊಂದು ಕಷ್ಟಪಟ್ಟು ಹರಕೆ ಇನ್ನೇನೆಲ್ಲ ಮಾಡಿ ಒಂದು ಮಗು ಕೊಡಪ್ಪ ದೇವ್ರೆ ಅಂತ ಹೇಳಿ ಎಷ್ಟೊಂದೆಲ್ಲ ಬೇಡಿದ್ರೂ ಮಕ್ಕಳು ಸಿಗಲ್ಲ. ಈ ಮೆಡಿಕಲ್ ಫೀಲ್ಡ್ ಮುಖಾಂತರ ಹೋಗೋದಾದರೆ ಈ IVF ಮತ್ತು IUI ಏನೆಲ್ಲ ಮಾಡ್ತಾರೆ. ಏನು ನನಗೊಂದು ಮಗು ಆಗಲಿ ದೇವ್ರೆ, ನನಗೊಂದು ಮಗು ಬೇಕು ಡಾಕ್ಟ್ರೇ, ದಯವಿಟ್ಟು ಏನಾದರೂ ಮಾಡಿ ನನಗೆ ಒಂದು ಮಗು ಆಗುವ ಹಾಗೆ ಮಾಡಿ, ಏನಾದರೂ ಒಂದು ಮಾಡಿ, ಎಷ್ಟು ನೋವು ಬೇಕೋ ಸಹಿಸ್ಕೊಳ್ತೀನಿ ಅನ್ನೋರು ಕೂಡ ಇದ್ದಾರೆ. ಸೊ ಇಂಥವರಿಗೆಲ್ಲ ಮಕ್ಕಳನ್ನು ಕೊಡೋ ಬದಲು ಇಂಥ ಪಾಪಿಗಳಿಗೆ ಯಾಕೆ ದೇವರು ಮಕ್ಕಳನ್ನು ಕರುಣಿಸ್ತಾನೋ ನನಗಂತೂ ಅರ್ಥ ಆಗಲ್ಲ. ನಿಜ ಹೇಳ್ತೀನಿ, ನಾನು ಒಂದು ಮಗುವನ್ನು ಹೆತ್ತಿದಿರೋದ್ರಿಂದ ನನ್ನ ಮಗು ನನ್ನ ಮುಂದೆ ಅಥವಾ ನಾನಿಲ್ಲದಾಗ ನನ್ನ ಮಗು ಹತ್ರ
ಒಂದು ಚೂರು ಕೂಡ ನನಗೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ನನಗೊಂದು ಚಿತ್ರಹಿಂಸೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ನನ್ನ ಮಗುವಿಗೆ ನೋವಾದರೆ ನಾನು ಅದನ್ನು ಸಹಿಸ್ಕೊಳ್ಳುವವಳಲ್ಲ. ನನ್ನಿಂದ ಸಾಧ್ಯ ಇಲ್ಲ. ನನ್ನಂತೆ ತುಂಬ ಜನ ಮಹಿಳೆಯರಿದ್ದಾರೆ, ಅವರ ಮಕ್ಕಳನ್ನು ಕಣ್ಣೀರು ಅವರಿಂದ ನೋಡಲಿಕ್ಕಾಗಲ್ಲ. ಆದರೆ ಈ ಒಂದು ತಾಯಿ ಆ ಮಗುವನ್ನು ಆ ರೀತಿ ಹಿಂಸಿಸಿ ಆ ರೀತಿ ಇರಬೇಕಾದ್ರೆ ಅದು ಹೇಗೆ ಮನಸ್ಸು ಬರುತ್ತೋ ಆ ತಾಯಿಗೆ ಅದನ್ನು ನೋಡಿ ಸುಮ್ಮನೆ ಇರಲಿಕ್ಕೆ. ನಿಜವಾಗ್ಲೂ ನನಗಂತೂ ಸ್ವಲ್ಪನೂ ಅರ್ಥ ಆಗಿಲ್ಲ. ಯಾಕೆ ನಾನು ಈ ವಿಷಯ ಮಾತಾಡ್ತಿದ್ದೀನಿ ಅಂದರೆ, ಕೆಲವರಿಗೆ ಈ ವಿಷಯದ ಬಗ್ಗೆ ಏನೂ ನಾಲೆಜೇ ಇರಲ್ಲ, ಏನೂ ಗೊತ್ತಿರಲ್ಲ. ಸ್ವಲ್ಪ ಇದರ ಮುಖಾಂತರ ಗೊತ್ತಾಗಲಿ, ಯಾರಾದರೂ ಅಕ್ಕಪಕ್ಕದ ಮನೆಯವರಾದರೂ ಕೂಡ ಈ ರೀತಿಯಾಗಿ ಅವರ ಮಕ್ಕಳನ್ನು ಆ ರೀತಿ ಹಿಂಸಿಸ್ತಿದ್ರೆ ದಯವಿಟ್ಟು ಯಾರತ್ತಾದರೂ ಇನ್ಫಾರ್ಮ್ ಮಾಡಿ, ಅಂದರೆ ಪೊಲೀಸರಿಗೆ ಏನಾದರೂ ಇನ್ಫಾರ್ಮ್ ಮಾಡಿ, ಕಂಪ್ಲೇಂಟ್ ಮಾಡಿ, ಆದಷ್ಟು ಆ ಮಕ್ಕಳನ್ನು ಬಚಾವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸುಮ್ಮನೆ ಇಂಥವರ ಕೈಯಲ್ಲಿ ಬಿಟ್ಬಿಡಬೇಡಿ. ನಿಜವಾಗ್ಲೂ ನನಗೆ ಅದರ ಬಗ್ಗೆ ಮಾತಾಡಿದಾಗ ಇಷ್ಟು ಸಿಟ್ಟು ಬರುತ್ತೆ. ಇನ್ನು ನನ್ನ ಕೈಗೆ ಸಿಕ್ಕಿದರೆ ಕಪ್ಪಾಳೆ ಬಾರಿಸೋಣ ಅಂತ ಅನ್ನೋಷ್ಟು ಕೋಪ ಬರುತ್ತಿದೆ ನನಗೆ. ಅವ್ರುಗಳಿಗೆ ಎಷ್ಟು ಶಿಕ್ಷೆ ಕೊಡಬೇಕಂದ್ರೆ, ಅವರಿಗೆ ಆ ಮಗುವಿಗೆ ಹೇಗೆ ಅವನು ಸಿಗರೆಟಲ್ಲಿ ಸುಟ್ಟಿದ್ನೋ, ಎಷ್ಟು ಗಾಯ ಮಾಡಿದ್ನೋ ಅದೆಲ್ಲ ಗಾಯ ಅವನ ಮೈ ಮೇಲೆ ಕೂಡ ಆಗಬೇಕು, ಅವಳ ಮೈ ಮೇಲೆ ಕೂಡ ಆಗಬೇಕು. ಆ ರೀತಿ ಕೋರ್ಟ್ ಶಿಕ್ಷೆ ಕೊಡಬೇಕು ಅಂಥವರಿಗೆಲ್ಲ. ಇಲ್ಲದೆ ಪಬ್ಲಿಕ್ ಕೈಯಲ್ಲಿ ಕೊಡಲಿ, ಪಬ್ಲಿಕ್ಕೇ ಶಿಕ್ಷೆ ಕೊಡುತ್ತೆ ಅವರಿಗೆ. ಇಂಥವರೆಲ್ಲ ಬದುಕಿರಲೇಬಾರ್ದು. ನಿಜವಾಗ್ಲೂ ಭೂಮಿಗೆ ಭಾರ ಇಂಥವರೆಲ್ಲ. ತಾಯಿಗೆ ಪೂಜನೀಯ ಸ್ನಾನ ಕೊಟ್ಟಿದ್ದಾರೆ, ಆದರೆ ಇಂಥ ಕಚ್ಚಡ ನನ್ನ ಮಕ್ಕಳ ಕಡೆಯಿಂದ ಅಂತಲ್ಲ, ಒಂದು ತಾಯಿಯನ್ನು ಶಬ್ದಕ್ಕೆ ಮರ್ಯಾದೆಯೇ ಇಲ್ಲದಾಗೆ ಮಾಡಿಬಿಡ್ತಾರೆ ಇಂಥವರೆಲ್ಲ ಸೇರಿ. ಸೊ ದಯವಿಟ್ಟು ನಮ್ಮ ಮಕ್ಕಳನ್ನು ಆದಷ್ಟು ಕೇರ್ಫುಲ್ಲಾಗಿ ನಾವು ನೋಡ್ಕೊಳ್ಳೋಣ. ಅಥವಾ ಹೊರಗಿನವರು ಯಾರಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾದರೆ ದಯವಿಟ್ಟು ಅಂಥವ್ರನ್ನೆಲ್ಲ ಬಿಡಬೇಡಿ. ದಯವಿಟ್ಟು ನಮ್ಮ ಮಕ್ಕಳನ್ನು ಆದಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ಬೇಕು. ಅವರ ಮಕ್ಕಳನ್ನೇ ಹೆತ್ತ ಮಕ್ಕಳನ್ನೇ ಈ ರೀತಿ ಕ್ರೂರವಾಗಿ ಸಾಯಿಸಲಿಕ್ಕೆ ಹಿಂದೆ ಮುಂದೆ ನೋಡಿದವರು, ಇನ್ನು ಬೇರೆಯವರ ಮಕ್ಕಳನ್ನೇ ಇನ್ನೇನು ಯಾವ ರೀತಿ ಎಲ್ಲ ಮಾಡೋರು ದೇವರಿಗೆ ಗೊತ್ತು. ಸೊ ಆದಷ್ಟು ಜಾಗೃತೆಯಾಗಿರಿ, ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇದು ಇಷ್ಟು ವಿಷಯ ಆಗಿತ್ತು. ನಾನು ಹೇಳಿರುವ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ನಿಮಗೆ ಏನು ಈ ಒಂದು ವಿಷಯದ ಬಗ್ಗೆ ಕೇಳಿ ಏನು ನಿಮ್ಮ ಭಾವನೆ ಬರ್ತಿದೆಯೋ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.